ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ. ಜನತಾ ಪಾರ್ಟಿಗೆ ಪ್ರತಿಬಂಧಕ ಕಾಯ್ದೆಯನ್ನು ತರಲು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿಯಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಹೋರಾಟಗಾರರನ್ನು ಅಡಗಿಸಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕನ್ನಡ ಪರ ಹೋರಾಟಗಳನ್ನು ಹತ್ತಿಕ್ಕಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಹೋರಾಟಗಾರರನ್ನು ಸೆದೆಬಡಿಯಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ಕಾರಕ್ಕೆ, ತಲೆ ಇಲ್ಲದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಇವತ್ತು ನಾನು ಯಾಕೆ ಹೇಳಕ್ ಬಯಸ್ತೀನಿ ಅಂದ್ರೆ, ಹಿಂದಿನವರು ಶ್ರೀಮಂತ ದೇವೇಗೌಡರು ಟನಲ್ ಮಾಡಿಸಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಕೊಟ್ಟರು. ಅವಾಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವರು MLA, ಅವರೇನು ಯಾವುದೇ ಪಕ್ಷದಲ್ಲಿಲ್ಲ. ಈಗ ಬಸವಯ್ಯ ಅಂತ ನಮ್ಮ ಸುರೇಶ್ ಬಾಬು ಅವ್ರ ತಂದೆ, ಅವ್ರ ಜಿಲ್ಲಾ ಮಿನಿಸ್ಟ್ರು, ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಟನಲ್ ಮಾಡಿಸಿ ನೀರು ತಂದುಕೊಟ್ರು. ಅದಾದ ನಂತರ ನಮ್ಮ ಕೆ ರಾಮಯ್ಯವರು, ಮುಜ್ಮಾಸಿಗವರು, ಭೈರಪ್ಪಯ್ಯವರು, ಇಲ್ಲಿ ಒಬ್ರು ಭಗವಾನ್ ಅಂತ ಶಾಸಕರಾಗಿದ್ರು, ನಮಗೆ ಗೊತ್ತಿಲ್ಲ, ಕಡಬದವರು. ಇಲ್ಲಿ ಈ ಕ್ಷೇತ್ರದಲ್ಲಿ ಶಾಸಕರಾದಂಥ BG ಭಗವಾನ್ ಅವರು ಸಹ ಇವರೆಲ್ಲ ಸೇರಿ ಹೋರಾಟ ಮಾಡಿ ನಮ್ಮ ಜಿಲ್ಲೆಗೆ ನೀರು ತಂದಂತ ಇತಿಹಾಸ ಇದೆ. ಆದರೆ ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಆ ಟನಲ್ ಮಾಡ್ತಾವ್ರೆ. ಅದು ಬಹುಶಃ 12 ಅಡಿ ಆಗಲ್ಲ, 12 ಅಡಿ ಉದ್ದ. ಎಷ್ಟು ನೀರು, ಒಂದರಿ ನೀರು ಬರೋಲ್ಲ TBCನಲ್ಲಿ, ಒಂದರಿ ಇಡೀ ಗುಬ್ಬಿ ತಾಲೂಕು ಒಂದರಿ ನೀರು ಸಿಕ್ಕಲ್ಲ. ಇವತ್ತು ಹೇಳ್ತಾರೆ ನಾವು 50 ಲಕ್ಷ ಮಾಡಿದ್ವಿ, 80 ಲಕ್ಷ ಮಾಡಿದ್ವಿ ಅಡಿಕೆ ತೆಂಗ ಅಂತ. ಅಪ್ರೂಫ್ ಒಂದು ರೇಟ್ ಬಂದಿದೆ, 28,000 ತೆಂಗು ಅಡಿಕೆ ಆಗಿದೆ. ರೈತ ಎಲ್ಲೋ ಕಣ್ಮೂಡ್ತಾನೆ ಚೆನ್ನಾಗಿರೋ ಸಂದರ್ಭದಲ್ಲಿ ಇವ್ರು ನೀರು ತಗೊಂಡು ಹೋಗ್ಬಿಟ್ರೆ ಏನಾಗ್ತದೆ ಹೇಳಿ. ಅದರಿಂದ ಇದು ಹೋರಾಟ ನಾವು ಮಾಡಿ ನಿಲ್ಲಿಸಿದ್ದೀವಿ. ಕಾಂಗ್ರೆಸ್ ಅವ್ರು ಯಾಕೋ ಬರೋಣ ನಮ್ಗೆ ಗೊತ್ತಿಲ್ಲ, ಅವರ ಹೊಲ ಮನೆ ಇಲ್ವೇನೋ, ಇಲ್ಲಿ ಇಲ್ವನ್ ಅವೇನ್ರಿ, ಅವರು ಹೊಲ ಗದ್ದೆ ತೋಟ ಅದೇ ಅಂತ ತಿಳ್ಕೊಂಡಿದ್ದೀವಿ. ಯಾಕೋ ಮುಂದಕ್ಕೆ ಬರ್ತಾ ಇಲ್ಲ. ಚುನಾವಣೆ ಬಂದಾಗ ನಾವು ಪಾರ್ಟಿ ಮಾಡ್ಕೊಳ್ಳೋಣ, ಆ ಪಾರ್ಟಿಯ ವೋಟ್ ಹಾಕಿದ್ರೆ ಬೇರೆ ವಿಚಾರ. ಬೇರೆ ದಿಸ್ ಕೇಸ್ ಈ ಒಂದು ವಿಚಾರದಲ್ಲಿ ಎಲ್ಲಾ ಪಾರ್ಟಿಯವರು ಒಂದಾಗಿ ಹೋರಾಟ ಮಾಡಲಿಕ್ಕೆ ನಾವು ಕರೆ ಕೊಡಬೇಕಾಗಿದೆ.